ಸ್ನೇಹಿತರೆ, ಮಹಾಭಾರತದ ಮಹಾಕಥಾನಕಕ್ಕೆ ಆ ವಿಧಿ ಒಂದು ಅದ್ಭುತವಾದ ಸ್ಕ್ರಿಪ್ಟ್ ಅನ್ನೇ ಬರೆದಿತ್ತು. ಗಂಗೆಯ ಪ್ರೇಮದಿಂದ ದೇವವ್ರತ ಅನ್ನೋ ಮಗನನ್ನ ಪಡೆದಿದ್ದ ಶಂತನು ಮಹಾರಾಜ ಆ ಮಗನಿಗೆ ಪಟ್ಟ ಕಟ್ಟಿ ತಾನು ವಾನಪ್ರಸ್ಥಕ್ಕೆ ಹೋಗಿಬಿಟ್ಟಿದ್ರೆ ಅಲ್ಲಿಗೆ ಇದೊಂದು ಸಾಮಾನ್ಯ ಪ್ರೇಮ ಕಥೆಯಾಗಿ ಮುಗಿದು ಹೋಗ್ತಿದ್ದೇನೋ. ಆದ್ರೆ ಅದು ಅಲ್ಲಿಗೆ ನಿಲ್ಲೋದು ವಿಧಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಹೀಗಾಗಿ ಶಂತನು ಮಹಾರಾಜ ಮತ್ತೆ 2ನೇ ಬಾರಿ ಪ್ರೇಮಪಾಶಕ್ಕೆ ಸಿಕ್ಕಾಕೊಳ್ತಿದ್ದ. ಅದೇ ಪ್ರೇಮ ಮುಂದೆ ಮಹಾಭಾರತದ ದಾಯಾದಿ ಕಲಹಕ್ಕೆ ನಾಂದಿ ಹಾಡೋದಿತ್ತು. ಇಷ್ಟಕ್ಕೂ ಏನೋದು ಕಥೆ ನೋಡೋಣ ಬನ್ನಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅವು ವಸಂತ ಮಾಸದ ಆರಂಭದ ದಿನಗಳು. ಯಮುನೆಯ ತೀರದ ಸುತ್ತ ಎಲೆ ಉದುರಿ ನಿಂತಿದ್ದ ಮರ ಗಿಡಗಳಲ್ಲಿ ಹೊಸ ಚಿಗುರಿನ ಸಂಭ್ರಮ. ದೇವವ್ರತನನ್ನ ಮನೆಗೆ ಕರ್ಕೊಂಡು ಬಂದ ನಂತರ ಬಹುಶಃ ಇದೇ ಮೊದಲ ಬಾರಿ ಅರಮನೆಯಿಂದ ಹೊರಬಂದಿದ್ನೇನೋ ಶಂತನು ಮಹಾರಾಜ. ಯಾವುದೋ ಲಹರಿಗೆ ಬಿದ್ದವನಂತೆ ಆ ಮುಸ್ಸಂಜೆಯನ್ನ ಆಸ್ವಾದಿಸ್ತಾ ಯಮುನೆಯ ತೀರಕ್ಕೆ ಬಂದ. ಯಮುನೆ ಅವನಿಗೆ ಹೊಸಬಳಲ್ಲ. ಆ ನದಿಯ ತೀರದಲ್ಲಿ ಅದೆಷ್ಟು ಸಂಜೆಗಳನ್ನ, ಸೂರ್ಯಾಸ್ತಗಳನ್ನ ನೋಡ್ತಾ ಕಳೆದು ಬಿಟ್ಟಿದ್ನೋ ಶಂತನು. ಆದ್ರೆ ಇವತ್ತು ಅಲ್ಲೇನೋ ಹೊಸತಾಗಿ ಅವನಿಗೆ ಭಾಸವಾಗತೊಡಗಿತ್ತು. ಯಾವುದೋ ಸುಗಂಧವನ್ನ ಹೊತ್ತ ಕುಳಿರ್ಗಾಳಿ ಅವನ ಇಂದ್ರಿಯಗಳನ್ನ ಉದ್ದೀಪನಗೊಳಿಸುತ್ತಿತ್ತು. ಯಾವುದು ಆ ಸುಗಂಧ? ಸುತ್ತಲೂ ಕಣ್ಣು ಹಾಯಿಸಿದ ಶಂತನು ಮಹಾರಾಜನ ಕಣ್ಣಿಗೆ ದೋಣಿಯೊಂದರ ಮೇಲೆ ಹುಟ್ಟು ಹಿಡಿದು ಕೂತಿದ್ದ ಆ ಮತ್ಸ್ಯ ಕನ್ಯೆ ಕಣ್ಣಿಗೆ ಬಿದ್ಲು. ಸಂಮೋಹಿತಗೊಂಡವನಂತೆ ಅಲ್ಲಿಗೆ ತೆರಳಿದ ಶಂತನು ದೋಣಿ ಏರಿ ಮುಂದಿನ ದಡಕ್ಕೆ ತಲುಪಿಸುವಂತೆ ಕೇಳಿಕೊಂಡಿದ್ದ. ಪಾರಿಜಾತದ ಪರಿಮಳವನ್ನು ಕೂಡ ಮೀರಿಸುವ ಮೈಗಂಧದ ಸುಂದರಿ ಆಕೆ. ಅವಳನ್ನ ದಿಟ್ಟಿಸ್ತಿದ್ದ ಶಂತನು ಈಗ ಲೋಕ ಮರೆತು ನಿಂತು ಬಿಟ್ಟಿದ್ದ. ಅಷ್ಟಕ್ಕೂ ಅಲ್ಲಿದ್ದ ಸತ್ಯವತಿಗಿದೇನು ಹೊಸ್ತೆ? ಪ್ರತಿದಿನ 10 ಪ್ರಯಾಣಿಕರನ್ನ ದೋಣಿಯ ಮೂಲಕ ದಡ ಸೇರಿಸುತ್ತಿದ್ದ ಆಕೆಯನ್ನ ಅದೆಷ್ಟು ಪ್ರಯಾಣಿಕರು ಆ ರೀತಿ ನೋಡಿದ್ರು, ಹೋಗಿದ್ರು. ಆದರೂ ಶಂತನು ಮಹಾರಾಜನ ನೋಟದಲ್ಲಿ ಸತ್ಯವತಿಗೆ ಹೊಸ್ತೇನೋ ಕಾಂತಿ ಕಾಣಿಸ್ತಿತ್ತು. ಹಾಗಾಗಿನೇ ಆಕೆ ಈಗ ತನ್ನನ್ನೇ ದಿಟ್ಟಿಸ್ತಿದ್ದ ಶಂತನುವಿನ ಬಗ್ಗೆ ಮನದಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲು. ಯಾರು ಈತ? ಹೀಗ್ಯಾಕೆ ನನ್ನನ್ನ ಏಕಚಿತ್ತದಿಂದ ನೋಡ್ತಿದ್ದಾನೆ? ತೊಟ್ಟಿರೋ ವೇಷ ನೋಡಿದ್ರೆ ಈತ ಯಾವುದೋ ದೇಶದ ಮಹಾರಾಜ ಇರಬೇಕು, ಇಲ್ಲ ಮಹಾಮಂತ್ರಿ ಇರಬೇಕು. ಅಷ್ಟಕ್ಕೂ ಈತ ನನ್ನನ್ನು ಮೋಹಿಸ್ತಿದಾನ ಅಥವಾ ಪ್ರೇಮಿಸ್ತಿದಾನ? ಎರಡೂ ಇರ್ಲಿಕ್ಕಿಲ್ಲ. ಈತನಿಗೆ ನನ್ನ ತಂದೆಯ ವಯಸ್ಸಾಗಿದೆ. ಬಹುಶಃ ಈಗ ಆತನಿಗೆ ನನ್ನನ್ನು ನೋಡಿದ ಮೇಲೆ ಮಗಳ ನೆನಪಾಗಿರ್ಬೇಕು. ನೋಡ್ಲಿ ಅದೆಷ್ಟು ಹೊತ್ತು ನೋಡ್ಯಾನು. ಹೇಗಿದ್ರು ಆತ ಸೇರ್ಬೇಕಿದ್ದ ದಡ ಬಂದೇ ಬರುತ್ತಲ್ಲ. ದೋಣಿ ನದಿಯ ಮತ್ತೊಂದು ದಡವನ್ನು ತಲುಪಿತ್ತು. ಸತ್ಯವತಿಯನ್ನ ನೋಡ್ತಿದ್ದವನಿಗೆ ದೋಣಿಯಿಂದ ಇಳಿದು ಹೋಗೋದಿಕ್ಕೆ ಒಂದಿಷ್ಟು ಮನಸ್ಸಿಲ್ಲ. ಸ್ವಾಮಿ, ದೋಣಿ ದಡಕ್ಕೆ ಬಂತು ಅಂತ ಹೇಳೋ ಮೂಲಕ ಶಂತನುವನ್ನ ಎಚ್ಚರಿಸೋ ಪ್ರಯತ್ನ ಮಾಡಿದ್ಲು ಸತ್ಯವತಿ. ಆದ್ರೆ ಅವಳನ್ನ ಬಿಟ್ಟು ದೋಣಿ ಇಳಿಯೋ ಮನಸ್ಸಾದ್ರೂ ಅವನಿಗೆಲ್ಲಿತ್ತು? ಅವನು ದೋಣಿಯನ್ನ ಏರಿದ್ದೇ ಅವಳಿಗಾಗಿ ತಾನೆ. ಹೀಗಿರುವಾಗ ದಡದ ಜೊತೆ ಅವನಿಗೇನು ಕೆಲಸ? ಸುಂದರಿ, ನನ್ನನ್ನ ಕರ್ಕೊಂಡು ಬಂದ ಜಾಗಕ್ಕೆ ಬಿಡ್ತೀಯಾ ಕೇಳಿದ್ದ ಶಂತನು. ಅಲ್ಲಿಗೆ ತನ್ನೆದುರು ಕುಳಿತಿದ್ದ ಆ ಇಳಿವಯಸ್ಸಿನ ದೇಹ ತನ್ನ ಸೌಂದರ್ಯಕ್ಕೆ, ದೇಹದಿಂದ ಹೊರಸೂಸುತ್ತಿದ್ದ ಸುಗಂಧಕ್ಕೆ ಸಂಪೂರ್ಣವಾಗಿ ಶರಣಾಗಿದೆ ಅನ್ನೋದು ಸತ್ಯವತಿಗೆ ಅರ್ಥವಾಗಿತ್ತು. ಹೀಗಾಗಿನೇ ಆಕೆ, ಸ್ವಾಮಿ ತಾವ್ಯಾರು? ನೋಡೋದಿಕ್ಕೆ ಯಾವುದೋ ದೇಶದ ಮಹಾರಾಜರಂತೆ ಕಾಣ್ತಿದ್ದೀರಲ್ಲ ಅಂತ ಕೇಳಿದ್ಲು. ಅವಳ ಬಾಯಿಂದ ಇಂಥದ್ದೊಂದು ಮಾತು ಬರಲಿ ಅಂತ ಕಾದಿದ್ದ ಅನ್ಸುತ್ತೆ ಮಹಾರಾಜ ಶಂತನು. ಸ್ನೇಹಿತರೆ, ಈ ಗಂಡು ಮನಸ್ಸುಗಳೇ ಹಾಗೆ. ನೀವ್ ಯಾರು ಅಂತ ಹೆಣ್ಣು ಕೇಳಬೇಕು ಅಷ್ಟೇ. ಮುಂದಿನದೆಲ್ಲವನ್ನ ಗಂಡು ಹೇಳೋದಿಕ್ಕೆ ಶುರು ಮಾಡಿಬಿಡ್ತಾನೆ. ಒಂದು ಅವಕಾಶ ಬೇಕು ಅಷ್ಟೇ. ಅದು ಅವತ್ತಿಗೂ ಹಾಗೆ, ಇವತ್ತೂ ಹಾಗೆ. ಇಲ್ಲಿ ಶಂತನು ಮಹಾರಾಜ ತನ್ನ ಸಂಪೂರ್ಣ ಪರಿಚಯವನ್ನ ಹೇಳಿಕೊಳ್ಳೋದರ ಜೊತೆಗೆ ಮನದ ಆಳದಲ್ಲಿನ ಪ್ರೇಮವನ್ನ ಕೂಡ ಅವಳು ಮುಂದೆ ನಿವೇದಿಸಿಕೊಂಡು ಬಿಟ್ಟ. ಹೌದು, ಹಸ್ತಿನಾವತಿಯ ಮಹಾರಾಜ ಅಂದ್ರೇನು ಸುಮ್ಮನೆನಾ? ಇಡೀ ಭರತ ಖಂಡದ ಗೌರವಕ್ಕೆ ಪಾತ್ರವಾಗಿದ್ದ ಸಾಮ್ರಾಜ್ಯ ಅದು. ಅಂಥ ಸಾಮ್ರಾಜ್ಯದ ಮಹಾರಾಜ ಆತ. ಅಲ್ಲಿ ಸತ್ಯವತಿ ಅಲ್ಲದೆ ಬೇರಿನ್ಯಾವುದೇ ಹೆಣ್ಣಾಗಿದ್ರು ತಕ್ಷಣ ಎದ್ದು ನಿಂತು ಕೈ ಮುಗಿದು ಬಿಡುತ್ತಿದ್ಲೇನೋ. ಆದ್ರೆ ಅವಳು ಸತ್ಯವತಿ. ಅದು ಅಲ್ಲದೆ ಮಹಾರಾಜನೊಬ್ಬ ಸತ್ಯವತಿಯಲ್ಲಿ ಈಗ ಪ್ರೇಮ ನಿವೇದನೆ ಮಾಡಿಕೊಳ್ತಿದ್ರೆ ಅವಳಲ್ಲಿ ಕೂಡ ಸಹಜವಾದ ಸೌಂದರ್ಯ ಅಹಂಕಾರ ಜಾಗೃತವಾಗದೇ ಇರುತ್ತಾ? ಅದರಲ್ಲೂ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಇರೋ ಹೆಣ್ಣಲ್ಲಿ ನಾಚಿಕೆ, ನಯ, ವಿನಯಗಳು ಇರೋದು ತೀರಾ ಅಪರೂಪ. ಹಾಗಾಗಿನೇ ಶಂತನು ಮಹಾರಾಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದ ಸತ್ಯವತಿಯ ಕಣ್ಣಲ್ಲಿ ತುಂಟತನದ ಜೊತೆಗೆ ಅವತ್ತು ಆ ಮಹರ್ಷಿಗಳು ಹೇಳಿದ್ದ ಮಾತು ಸತ್ಯವಾಗೋ ಕಾಲ ಬಂತ ಅನ್ನೋ ಸಣ್ಣ ಕುತೂಹಲ ಕೂಡ ಎದ್ದು ನಿಂತಿತ್ತು. ಅದು ಮಾಗಿ ಮಾಸದ ಚಳಿಯ ಮುಸ್ಸಂಜೆ. ಅವತ್ತು ಸತ್ಯವತಿ ದೋಣಿಯೊಂದಿಗೆ ನದಿಯ ದಡದಲ್ಲಿ ಕುಳಿತಿದ್ಲು. ಪ್ರಯಾಣಿಕರಿಗಾಗಿ ನಿರೀಕ್ಷೆ ಮಾಡ್ತಿದ್ಲು. ಅದೇ ಸಮಯಕ್ಕೆ ಅಲ್ಲಿಗೆ ಕಮಂಡಲ ಕೈಲಿ ಹಿಡಿದಿದ್ದ ಋಷಿಯೊಬ್ಬರ ಆಗಮನವಾಯಿತು. ಬಾಲೆ
ನನ್ನನ್ನು ನದಿ ದಾಟಿಸಬಲ್ಲೆಯಾ ಅಂತ ಕೇಳಿದ ಆ ಮುನಿಯ ದನಿಯಲ್ಲಿ ಅತ್ಯಂತದ್ದೋ ಮಾಧುರ್ಯ ಇತ್ತು. ಆದ್ರೆ ಈ ಬರಿಗೈ ಸಾಧು ತನಗೆ ಹಣ ಕೊಡ್ತಾನ? ಈತನನ್ನೊಬ್ಬನನ್ನೇ ಕರ್ಕೊಂಡು ಹೋದ್ರೆ ಈ ಒಂದು ಪ್ರಯಾಣ ನಷ್ಟವಾಗೋದಿಲ್ವೇ? ಹಾಗಂದ್ಕೊಂಡ ಬೆಸ್ತ ಕನ್ಯೆ ಸತ್ಯವತಿ, ಇದು 100 ಮಂದಿ ಪ್ರಯಾಣ ಮಾಡೋ ದೋಣಿ, ನಿನ್ನೊಬ್ಬನನ್ನ ಹೇಗೆ ಕರ್ಕೊಂಡು ಹೋಗ್ಲಿ ಅಂತ ಕೇಳಿದ್ಲು. ಅದನ್ನ ಕೇಳಿದ್ದ ಋಷಿಯ ತುಟಿಯಂಚಲ್ಲಿ ಸಣ್ಣ ನಗೆ. ಬಾಲೆ, ನಾನು 50 ಜನರ ತೂಕವಾದ್ರೆ ನನ್ನ ಕಮಂಡಲಕ್ಕೆ 50 ಜನರ ತೂಕ ಇದೆ. ನನ್ನನ್ನ ಹೊರತುಪಡಿಸಿ ಈ ದೋಣಿಯಲ್ಲಿ ನೀನು ಮತ್ತಿನ್ಯಾರನ್ನೂ ಹತ್ತಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ನೀನು ನಿನ್ನ ದೋಣಿಯನ್ನ ನದಿಗಿಳಿಸು ಅಂದುಬಿಟ್ರು ಆ ಋಷಿವರ್ಯರು. ಅವರ ಆದೇಶದಂಥ ದನಿಗೆ ಎದುರುತ್ತರ ಕೊಡಲಾಗದೆ ದೋಣಿಗೆ ಹುಟ್ಟು ಹಾಕತೊಡಗಿದ್ಲು ಸತ್ಯವತಿ. ಅವತ್ತು ಹಾಗೆ ಸತ್ಯವತಿಯ ದೋಣಿಯನ್ನ ಏರಿದ್ದು ಮಹರ್ಷಿ ಪರಾಶರರು. ಸಂಜೆಯ ಸೂರ್ಯ ನಿಧಾನವಾಗಿ ಬಾನಂಚಿಗೆ ಜಾರ್ತಿದ್ದ. ಹಕ್ಕಿಗಳು ಮನೆ ಸೇರೋ ತವಕದಲ್ಲಿದ್ವು. ದೋಣಿಗೆ ಹುಟ್ಟು ಹಾಕ್ತಿದ್ದ ಸತ್ಯವತಿಯನ್ನ ಸಂಪೂರ್ಣವಾಗಿ ಗಮನಿಸಿ ನೋಡ್ತಾರೆ ಪರಾಶರ ಮಹಾಮುನಿಗಳು. ಹೌದು, ಈಕೆನೆ. ಬಲಿಷ್ಠ ಸಂತಾನವೊಂದಕ್ಕೆ ಜನ್ಮ ನೀಡಬಲ್ಲ ಶಕ್ತಿ ಖಂಡಿತ ಈಕೆಗಿದೆ. ಹಾಗಂದುಕೊಂಡ ಋಷಿವರ್ಯರ ದಿವ್ಯ ದೃಷ್ಟಿಗೆ ಅವಳ ಪೂರ್ವಾಪರಗಳೆಲ್ಲ ಗೋಚರವಾದವು. ಈ ಸತ್ಯವತಿ ಯಮುನಾ ತಟದ ಬೆಸ್ತರ ನಾಯಕ ದಾಶರಾಜನ ಮಗಳು, ಬಲಿಷ್ಠ ದೇಹದ ಹೆಣ್ಣು ಮಗಳು. ಇವಳಲ್ಲದೆ ಮತ್ತಿನ್ಯಾರು ತಾನೇ ತನ್ನಂಥ ಮಹಾನ್ ಸಾಧಕನ ಧಾತುವನ್ನ ಭರಿಸಿ ಬಲಿಷ್ಠ ಸಂತಾನಕ್ಕೆ ಜನ್ಮ ನೀಡೋದಕ್ಕೆ ಸಾಧ್ಯ? ಅಂಥ ಹೆಣ್ಣಿಗಾಗಿನೇ ತಾನೇ ತಾನು ವರ್ಷಗಳಿಂದ ಹುಡುಕ್ತಿರೋದು. ಮುಂದಿನ ಜನಾಂಗಕ್ಕಾಗಿ ವೇದಾಂಗಗಳನ್ನ ಸುಲಭಗೊಳಿಸಿ ದಾಖಲಿಸಬಲ್ಲ ಸಮರ್ಥ ಮಗನನ್ನ ಪಡೆಯೋದಕ್ಕೆ ಅದೆಷ್ಟು ತಪಸ್ಸು ಮಾಡಿದ್ರು ಪರಾಶರ ಮುನಿಗಳು. ತಮ್ಮ ತಪೋಶಕ್ತಿಯನ್ನೆಲ್ಲ ಧಾರೆ ಎರೆದು ಮಹಾಬುದ್ಧಿವಂತ, ಶಕ್ತಿಶಾಲಿ ಹಾಗೂ ಸಮರ್ಥ ಮಗನೊಬ್ಬನನ್ನ ಅವರು ಪಡಿಬೇಕಿತ್ತು. ಅಂಥ ಮಗನನ್ನ ಹೆತ್ತು ಕೊಡಬಲ್ಲ ಹೆಣ್ಣಿಗಾಗಿ ಅವರು ಹುಡುಕುತ್ತಿದ್ರು. ಈಗ ಅವರ ಮುಂದೆ ಸತ್ಯವತಿ ಇದ್ದಾಳೆ. ಅಷ್ಟೇ, ಮುನಿವರಿಯರು ತಡ ಮಾಡಲಿಲ್ಲ. ಹೆಣ್ಣೆ, ನನ್ನನ್ನ ಮದುವೆ ಆಗ್ತೀಯಾ ಅಂತ ನೇರವಾಗಿ ಕೇಳಿಬಿಟ್ರು. ಮದುವೆಯಾಗ್ತೀಯಾ ಅನ್ನೋ ಮಹರ್ಷಿಗಳ ಮಾತು ಕೇಳಿ ನಕ್ಕು ಬಿಟ್ಲು ಸತ್ಯವತಿ. ಅವಳದ್ದು ಅಲ್ಲಿ ಕೂಡ ತುಂಟಾಟನೇ. ಮುನಿವರ್ಯ, ನನ್ನ ಮೈಯಿಂದ ಮೀನಿನ ವಾಸನೆ ಬರ್ತಿದೆ, ನನ್ನಂಥವಳನ್ನ ನೀನು ಮದುವೆಯಾಗ್ತೀಯಾ? ಹಾಗೆ ಕೇಳಿದವಳ ಮನಸ್ಸಲ್ಲಿ ಋಷಿಯನ್ನ ಗೇಲಿ ಮಾಡೋ ತುಂಟತನವಷ್ಟೇ ಇತ್ತು. ಪರಾಶರರು ಕೂಡಲೇ ತಮ್ಮ ಕಮಂಡಲದ ನೀರನ್ನ ಅಭಿಮಂತ್ರಿಸಿ ಅವಳ ಮೇಲ್ ಹಾಕಿದ್ರು. ಮತ್ಸ್ಯಗಂಧಿ, ಇವತ್ತಿನಿಂದ ನಿನ್ನ ಶರೀರದಿಂದ ಮೀನಿನ ವಾಸನೆ ಬಾರದಿರಲಿ. ಯೋಜನಗಳ ದೂರಕ್ಕೆ ಸುಗಂಧವನ್ನ ಸೂಸುವ ಮೈ ನಿನ್ನದಾಗ್ಲಿ. ನೀನು ಇನ್ನು ಮತ್ಸ್ಯಗಂಧಿಯಲ್ಲ, ಯೋಜನಗಂಧಿ. ಹಾಗೆ ಹೇಳಿದ ಮಹರ್ಷಿಗಳು ಇನ್ನಾದರೂ ತನ್ನನ್ನ ಮದುವೆಯಾಗ್ತೀಯಾ ಅಂತ ಕೇಳಿದ್ರು. ಅಲ್ಲಿ ಇಲ್ಲ, ಸಾಧ್ಯವಿಲ್ಲ ಅನ್ನೋದಕ್ಕೆ ಸತ್ಯವತಿಗೆ ಮನಸ್ಸೇ ಬರಲಿಲ್ಲ. ಆದ್ರೆ ಹೆಣ್ಣನ್ನ ಒಬ್ರು ದಾನ ಮಾಡದೆ ಹಾಗೆ ತಗೋಬಾರ್ದಲ್ಲ. ತಾವಿಬ್ಬರೇ ಮಾಡಿಕೊಂಡ್ರೆ ಅದು ಗಾಂಧರ್ವ ವಿವಾಹ, ಅವಳ ಒಪ್ಪಿಗೆಯೇ ಇಲ್ಲದೆ ಮಾಡಿಕೊಂಡ್ರೆ ಅದು ರಾಕ್ಷಸ ವಿವಾಹ. ಇವೆರಡೂ ತನ್ನಂಥ ವೇದಾಂಗ ಪಂಡಿತ, ಸರ್ವಜ್ಞಾನ ಸಂಪನ್ನ ಋಷಿಗೆ ನಿಷಿದ್ಧ. ಹೀಗಾಗಿ ಮಹರ್ಷಿ ಪರಾಶರರು ತಮ್ಮದೇ ದಿವ್ಯ ಶಕ್ತಿಯ ಮೂಲಕ ತಮ್ಮ ತಾತ ವಶಿಷ್ಠ ಮಹರ್ಷಿಯನ್ನ, ಹಾಗೆ ಸತ್ಯವತಿಯ ತಂದೆ ತಾಯಿಯರನ್ನ ಕೂಡ ಅಲ್ಲಿಗೆ ಕರೆಸಿಕೊಂಡ್ರು. ಅವರ ಅನುಮತಿ ಪಡೆದು ಸತ್ಯವತಿಯನ್ನ ವಿವಾಹವಾದರು. ಅವರಿಬ್ಬರಿಗೆ ದಿವ್ಯ ತೇಜೋಸಂಪನ್ನನಾದ ಮಗ ಹುಟ್ಟಿದ. ಬಣ್ಣದಲ್ಲಿ ಕಪ್ಪಗಿದ್ದ ಆತನನ್ನ ಕೃಷ್ಣ ಅಂತಲೂ, ಯಮುನಾ ನದಿಯ ದ್ವೀಪದಲ್ಲಿ ಹುಟ್ಟಿದ್ರಿಂದ ದ್ವೈಪಾಯನ ಅಂತಲೂ, ವೇದಗಳನ್ನ ವಿಂಗಡಿಸಿ ಹೇಳುವ ಸಾಮರ್ಥ್ಯ ಇರುವವನು ಅನ್ನೋ ಕಾರಣಕ್ಕೆ ವೇದವ್ಯಾಸ ಅಂತಲೂ ಕರೆಯಲಾಯಿತು. ಹೀಗೆ ಮಗ ಹುಟ್ಟಿದ ನಂತರ ಮಹರ್ಷಿಗಳು ಮತ್ತೆ ತಪಸ್ಸಿಗೆ ಹೊರಟರು. ಹಾಗೆ ಹೊರಡುವಾಗ ಅವರು ಸತ್ಯವತಿಗೆ 2 ವರಗಳನ್ನು ಕೊಟ್ಟರು. ಒಂದು, ಅವಳು ಮತ್ತೆ ಕನ್ಯೆಯಾಗಲಿ ಅನ್ನೋ ವರ. ಎರಡನೆಯದ್ದು, ಅವಳು ಮಹಾರಾಜನೊಬ್ಬನನ್ನ ಮದುವೆಯಾಗಲಿ ಅನ್ನೋ ವರ. ಅವತ್ತು ಸತ್ಯವತಿಗೆ ನೆನಪಾಗಿದ್ದು ಇದೇ ಪರಾಶರ ಮಹರ್ಷಿಗಳು ಕೊಟ್ಟ ವರ. ಅಷ್ಟರಲ್ಲೇ ಶಂತನುವು ಮತ್ತೆ ಮಾತಾಡೋದಕ್ಕೆ ಶುರು ಮಾಡಿದ್ದ. ಹೆಣ್ಣೆ, ನಿನ್ನನ್ನ ಹೆತ್ತವರು ಎಲ್ಲಿದ್ದಾರೆ ಹೇಳು. ಈ ಕೂಡ್ಲೆ ನಾನವರನ್ನ ಭೇಟಿ ಮಾಡಿ ನಿನ್ನ ಕನ್ಯಾಸೆರೆ ಬಿಡಿಸ್ಕೊಂಡು ಹೋಗ್ತೀನಿ ಎಂದಿದ್ದ ಶಂತನು. ಅದ್ಯಾಕೋ ಕನ್ಯಾಸೆರೆ ಅನ್ನೋ ಮಾತು ಕೇಳಿ ಸತ್ಯವತಿಯ ಮುಖದಲ್ಲೊಂದು ನಗೆ ಮೂಡಿತ್ತು. ತಾನು ಯಾರು ಅನ್ನೋದನ್ನ ಶಂತನುವಿಗೆ ತಿಳಿಸಿದ್ಲು. ದಾಶರಾಜನ ಮಗಳು ಸತ್ಯವತಿ ನಾನು ಬೆಸ್ತರ ಕನ್ಯೆ ಅಂತ ಅವಳಿನ್ನೂ ಮಾತು ಮುಗಿಸಿರ್ಲಿಲ್ಲ. ಅಷ್ಟರಲ್ಲೇ ಶಂತನುವು ಅಲ್ಲಿಂದ ಹೊರಟು ಬಿಟ್ಟಿದ್ದ. ಸ್ನೇಹಿತರೆ, ಇವತ್ತಿಗಿಷ್ಟು ಸಾಕು ಅಂದ್ಕೊಂಡಿದ್ದೀನಿ. ಅಲ್ಲಿಂದ ಹೊರಟ ಶಂತನುವು ಹೋಗಿದ್ದೆಲ್ಲಿಗೆ? ಅವನು ಸತ್ಯವತಿಯನ್ನ ಮದುವೆಯಾದ್ನ. ಅವರಿಬ್ಬರ ಮದುವೆಯ ಪರಿಣಾಮ ಏನಾಯ್ತು? ಅದು ಮಹಾಭಾರತದ ಕಥೆಗೆ ನಾಂದಿಯಾಗಿದ್ದು ಹೇಗೆ? ಇದೆಲ್ಲವನ್ನ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.